ಮನೆಗೆಲಸದಾಕೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಇಷ್ಟು ದಿನ ಹೈಫೈ ಲೈಫ್ ನಡೆಸುತ್ತಿದ್ದ ಪ್ರಜ್ವಲ್ ಈಗ ಜೈಲಿನಲ್ಲಿ ಸಾಮಾನ್ಯ ಕೈದಿಯಾಗಿ ಜೀವನ ನಡೆಸಬೇಕಾಗಿದೆ. ಕೋರ್ಟ್ ಕಠಿಣ ಶಿಕ್ಷೆ ವಿಧಿಸಿರೋದ್ರಿಂದ ಜೈಲಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಶಿಕ್ಷೆ ಅನುಭವಿಸಬೇಕಾಗಿದೆ. ಜೈಲಲ್ಲಿ ಹೇಗಿದೆ ಪ್ರಜ್ವಲ್ ರೇವಣ್ಣ ದಿನಚರಿ ಅಂತ ತೋರಿಸ್ತೀವಿ ನೋಡಿ. ಕೈಗೊಬ್ಬ ಆಳು, ಕಾಲಿಗೊಬ್ಬ ಆಳು, ಡೋರ್ ತೆಗೆಯೋಕೊಬ್ಬರು, ರಕ್ಷಣೆ ನೀಡೋಕೆ ಮತ್ತೊಬ್ಬರು, ಜೊತೆಗೆ ಸದಾ ಅವರ ನೆರಳಿನಂತೆ ಹಿಂಬಾಲಿಸೋ ಆಪ್ತ ಸಹಾಯಕ. ಹೀಗೆ ಪ್ರಜ್ವಲ್ ರೇವಣ್ಣಗೆ ತಿಳುವಳಿಕೆ ಬಂದಾಗಿನಿಂದ ಇಂಥ ಹೈಫೈ ಲೈಫ್ಗೆ ಹೊಂದಿಕೊಂಡು ಬಿಟ್ಟಿದ್ದ. ಅದರಲ್ಲೂ 2019ರಲ್ಲಿ ಸಂಸತ್ತಿಗೆ ಆಯ್ಕೆಯಾದ ಬಳಿಕ ಪ್ರಜ್ವಲ್ ಗತ್ತು ಗೈರತ್ತು ಫುಲ್ ಚೇಂಜ್ ಆಗಿತ್ತು. ಇಂಥ ಪ್ರಜ್ವಲ್ ರೇವಣ್ಣಗೆ ನಸೀಬು ಕೈಕೊಟ್ಟಿತ್ತು. ಅದೃಷ್ಟ ಕೈಕೊಟ್ಟಿದೆ ಅಂತ ಗೊತ್ತಾದ ಮೇಲಾದ್ರೂ ಪ್ರಜ್ವಲ್ ರೇವಣ್ಣ ಎಚ್ಚೆತ್ತುಕೊಳ್ಳಬೇಕಿತ್ತು. ಆದ್ರೆ ದುರದೃಷ್ಟ ಅನ್ನೋದು ಪ್ರಜ್ವಲ್ ರೇವಣ್ಣನ ಮಾಸ್ಟರ್ ಬೆಡ್ರೂಮ್ನಲ್ಲಿ ಹೊದಿಕೆ ಹೊದ್ದು ಮಲಗಿದ್ರು. ಆತ ಎಚ್ಚೆತ್ತುಕೊಳ್ಳಲಿಲ್ಲ. ಹೀಗಾಗಿ ಐಷಾರಾಮಿ ಜೀವನ ನಡೆಸುವ ಬದಲು ಜೈಲು ಸೇರುವಂತಾಗಿ ವಿಧಿಸಿದ್ರು. ಮೇ 31, 2024ರಂದು ವಿದೇಶದಿಂದ ಭಾರತಕ್ಕೆ ವಾಪಸ್ಸಾಗಿದ್ದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಅಂದಿನಿಂದ ಅತ್ಯಾಚಾರ ಪ್ರಕರಣದ ತೀರ್ಪು ಪ್ರಕಟ ಆಗೋವರೆಗೂ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಯಲ್ಲಿದ್ದ. ಯಾವಾಗ ಆಗಸ್ಟ್ 1ರಂದು ತೀರ್ಪು ಬಂತೋ ಅಲ್ಲಿಂದ ಮುಂದಕ್ಕೆ ಆತನನ್ನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಯಾವುದೇ ವಿಶೇಷ ಸವಲತ್ತುಗಳು ಸಿಗಲ್ಲ. ವಿಚಾರಣಾಧೀನ ಕೈದಿ ಆಗಿದ್ದರೆ ಕೋರ್ಟ್ ಕೆಲವು ನಿರ್ಬಂಧಗಳನ್ನ ಸಡಿಲಗೊಳಿಸುತ್ತಿತ್ತು. ಆದರೆ ಪ್ರಜ್ವಲ್ ಈಗ ಅಪರಾಧಿ. ಹೀಗಾಗಿ ಯಾವುದೇ ರೀತಿಯ ರಿಯಾಯಿತಿಗಳು ಸಿಗಲ್ಲ. ಸಾಮಾನ್ಯ ಕೈದಿಗಳಂತೆ ಜೀವನ ನಡೆಸಲೇಬೇಕು. ಜೈಲಿನಲ್ಲಿರೋ ಪ್ರತಿಯೊಬ್ಬ ಕೈದಿಗೂ ಅವರು ಮಾಡೋ ಕೆಲಸಕ್ಕೆ ಅನುಗುಣವಾಗಿ ಕೂಲಿ ನಿಗದಿ ಮಾಡಲಾಗುತ್ತೆ. ಅದೇ ರೀತಿ ಪ್ರಜ್ವಲ್ಗೆ ಪ್ರತಿದಿನ 524 ರೂಪಾಯಿ ಕೂಲಿ ನಿಗದಿ ಮಾಡಲಾಗಿದೆ. ಹೀಗಾಗಿ ಐಷಾರಾಮಿ ಜೀವನಕ್ಕೆ ಆತ ಗೋಲಿ ಹೊಡೆಯಬೇಕಾಗಿದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಕೈದಿಗಳಂತೆ ಜೈಲಲ್ಲಿ ದುಡಿದರೆ ಮಾತ್ರ ಆತನಿಗೆ ಕೂಲಿ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಅನ್ನೋದು ಪ್ರೂವ್ ಆಗಿರೋದ್ರಿಂದ ಮಾಜಿ ಸಂಸದರಿಗೆ ಸಿಗುತ್ತಿದ್ದ ವೇತನ ಕೂಡ ಕಟ್ ಆಗಿದೆ.
ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ಜೈಲಲ್ಲಿ ಪ್ರಜ್ವಲ್ ಹ್ಯಾಪು ಮೋರೆ ಹಾಕಿ ಕುಳಿತಿದ್ದಾನಂತೆ. ಪರಪ್ಪನ ಅಗ್ರಹಾರ ಜೈಲಿನ ಬೇಕರಿ ಇನ್ಚಾರ್ಜ್ ಪ್ರಜ್ವಲ್ 6 ದಿನ ಪ್ಯೂರ್ ವೆಜ್, ವಾರಕ್ಕೊಂದು ದಿನ ನಾನ್ ವೆಜ್. ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ ಪ್ರಜ್ವಲ್ ರೇವಣ್ಣಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಒಂದು ಕೆಲಸ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರ ಕೇಂದ್ರೀಯ ಕಾರಾಗೃಹದ ಇನ್ಚಾರ್ಜ್ ಆಗಿ ನೇಮಕ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಸೇರಿ ದೇಶದ ಬಹುತೇಕ ಜೈಲುಗಳಲ್ಲಿ ಹಲವಾರು ಕೈದಿಗಳಿಂದ ಕೆಲಸ ಮಾಡಿಸ್ತಾರೆ. ಇದರಲ್ಲಿ ಊದುಬತ್ತಿ ತಯಾರಿ, ಕಾರ್ಪೆಂಟರ್, ಬೇಕರಿ ಪದಾರ್ಥಗಳ ತಯಾರಿ ಸೇರಿ ಹಲವು ಕೆಲಸಗಳನ್ನ ವಹಿಸಲಾಗುತ್ತೆ. ಇದೇ ರೀತಿ ಪ್ರಜ್ವಲ್ ರೇವಣ್ಣಗೆ ಬೇಕರಿ ಉಸ್ತುವಾರಿ ವಹಿಸಲಾಗಿದೆ ಅಂತ ಗೊತ್ತಾಗಿದೆ. ಪ್ರಜ್ವಲ್ ರೇವಣ್ಣ ಚಿಕ್ಕ ವಯಸ್ಸಿನಿಂದಲೂ ಕಷ್ಟವನ್ನೇ ನೋಡದಂತೆ ಜೀವನ ನಡೆಸಿದ್ದಾನೆ. ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನೋ ಕಿರೀಟ ಬೇರೆ. ಇಂಥ ವ್ಯಕ್ತಿ ಹೊರಗೆ ಜೀವನ ನಡೆಸುತ್ತಿದ್ದಾಗ ತನಗೆ ಬೇಕಾದ ಆಹಾರ ಸವಿಯುತ್ತಿದ್ದ. ಯಾವಾಗ ಬೇಕು ಆವಾಗೆಲ್ಲ ಮಾಂಸಾಹಾರ ಸೇವನೆ ಮಾಡ್ತಿದ್ದ. ಆದರೆ ಜೈಲು ವಾಸದ ಬಳಿಕ ಇದಕ್ಕೆಲ್ಲ ಕಡಿವಾಣ ಬಿದ್ದಿದೆ. ಜೈಲಿನಲ್ಲಿರೋ ಸಜಾ ಕೈದಿಗಳಿಗೆ ವಾರಕ್ಕೆ 6 ದಿನ ಸಸ್ಯಾಹಾರ ಉಣಬಡಿಸ್ತಾರೆ. ಜೈಲಿನ ಮೆನುನಲ್ಲಿ ಆ ದಿನ ಏನು ಆಹಾರ ಅಂತ ಇರುತ್ತೋ ಅದನ್ನೇ ಪ್ರಜ್ವಲ್ಗೂ ನೀಡಲಾಗುತ್ತೆ. ವಾರಕ್ಕೊಂದು ದಿನ ಅಂದ್ರೆ ಶುಕ್ರವಾರ ಜೈಲಿನ ಎಲ್ಲಾ ಕೈದಿಗಳಿಗೆ 120 ಗ್ರಾಂ ಮಾಂಸಾಹಾರ ಪೂರೈಕೆ ಮಾಡ್ತಾರೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆಗಳಿವೆ. ನಿರ್ವಹಣೆಗೆ 70,000 ರೂಪಾಯಿ, ದೆಹಲಿ ಕಚೇರಿ ನಿರ್ವಹಣೆ ಮಾಡೋಕೆ 60,000 ರೂಪಾಯಿ ಭತ್ಯೆ ನೀಡಲಾಗುತ್ತೆ. ದೆಹಲಿಗೆ ಹೋಗಲು ಪ್ರವಾಸ ಭತ್ಯೆ ಸಿಗುವ ಜೊತೆಗೆ ಸಂಸದರಿಗೆ ಆರೋಗ್ಯ ಏರುಪೇರಾದರೆ ಆಸ್ಪತ್ರೆಗೆ ಪಾವತಿಸುವ ಹಣವನ್ನು ಸರ್ಕಾರ ಮರುಪಾವತಿಸುತ್ತೆ. ಪ್ರತಿ ವರ್ಷ 50,000 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಜೊತೆಗೆ 4,000 ಲೀಟರ್ ಉಚಿತ ನೀರು ಸರಬರಾಜು ಮಾಡಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಸದರು ಅಧಿಕೃತ ಪ್ರಯಾಣದ ವೇಳೆ ಹಾಗೂ ಇಂಧನ ಖರ್ಚು ಕೂಡ ನೀಡಲಾಗುತ್ತೆ. ದೆಹಲಿಯಲ್ಲಿ ಉಚಿತ ಮನೆ ನೀಡುತ್ತಾರೆ. ಒಂದು ವೇಳೆ ಸರ್ಕಾರಿ ಮನೆ ಬೇಡ ಅಂದ್ರೆ ಬಾಡಿಗೆ ಕ್ಲೇಮ್ ಮಾಡಬಹುದು. ಸಂಸದರು ನಿವೃತ್ತಿಯಾದರೆ 31,000 ರೂಪಾಯಿ ನಿವೃತ್ತಿ ವೇತನ ಸಿಗಲಿದೆ. ಕೆಳ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಪ್ರಜ್ವಲ್ ಮೇಲ್ಮನವಿ. ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ವಕೀಲರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ತೀರ್ಮಾನಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ತೀರ್ಪು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಸಲ್ಲಿಸಿದ್ದಾನೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ನ್ಯಾಯಮೂರ್ತಿ ಎಂಎನ್ ಅರುಣ್ ನೇತೃತ್ವದ ಪೀಠದಲ್ಲಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಿತವಾಗಿರುವ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗುತ್ತಾ ಅನ್ನೋದನ್ನ ತೀವ್ರ ಕುತೂಹಲ ಕೆರಳಿಸಿದೆ. ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಸಿಎಂ ಮತ್ತು ಕೇಂದ್ರ ಸಚಿವರ ಅಣ್ಣನ ಪುತ್ರ, ಮಾಜಿ ಮಂತ್ರಿಯ ಮಗ ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡಿದ್ದ. ಈಗ ಅಪರಾಧಿ ಆಗಿರೋದ್ರಿಂದ ಜೈಲಲ್ಲಿ ಸಾಮಾನ್ಯ ಕೈದಿಯಂತೆ ಜೀವನ ನಡೆಸಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಅವರೇ ಗೊತ್ತಿದ್ದು ಮಾಡಿದ ಅಪರಾಧದಿಂದ ಜೈಲು ಸೇರುವಂತಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.